ತಗ್ಗಿಸ್ಕೋ, ಸ್ವಲ್ಪ ಬೆಂಡ್ ಆಗು. ಬೆಂಡ್ ಆದ್ರೆ ನಿನಗೆ ಒಳ್ಳೇದು. ದೇವರ ಹತ್ರ ಹೈಲೈಟ್ ಆಗಿ ಕಾಣ್ಬೇಕು. ದೇವ್ರೆ ನಾನೇನ್ ಗೊತ್ತಾ, ನಾನು ಹೆಂಗ್ ಗೊತ್ತಾ, ಗೊತ್ತು. ನೀನ್ ಹೇಳಿದ್ರು ಗೊತ್ತು, ಹೇಳಿಲ್ಲ ಅಂದ್ರೂ ನೀನ್ ಏನ್ ನನ್ನ ಹತ್ರ ಸ್ಪೆಷಲ್ ಆಗಿ ಬಂದು ಹೇಳ್ತಿದ್ಯಾ? ನಿನ್ನ ಮನಸ್ಸು ನನಗೆ ಗೊತ್ತು, ನಿನ್ನ ಬದುಕು ನನಗೆ ಗೊತ್ತು. ಮತ್ತೆ ನೀನು ಬಂದು ದೇವ್ರೆ ನಾನು ಹಿಂಗೆ ನಾನು ಅಂಥದನ್ನ ಮಾಡಿದೀನಿ ಗೊತ್ತಾ, ಎಂಥದನ್ನ ಮಾಡಿದೀನಿ ಗೊತ್ತಾ ಅಂತ ಅವಾಗ ದೇವ್ರು ಏನ್ ಮಾಡ್ತಾರೆ, ಫೈಡ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಜಾಸ್ತಿ ಮಾತಾಡ್ಬೇಡ. ನೀನ್ ಏನಂತ ಗೊತ್ತು, ನಿನ್ನ ಬದುಕೇನಂತ ಗೊತ್ತು, ನೀನ್ ಹೆಂಗಿಂದ ಬಂದೆ ಅಂತ ಗೊತ್ತು, ಇವಾಗ ಎಲ್ಲಿದ್ಯಾ ಅಂತಾನು ಕೂಡ ನನಗೆ ಗೊತ್ತು. ತಗ್ಗಿಸ್ಕೋ, ಸ್ವಲ್ಪ ಬೆಂಡ್ ಆಗು. ಬೆಂಡ್ ಆದ್ರೆ ನಿನಗೆ ಒಳ್ಳೇದು. ಅದಕ್ಕೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುತ್ತಾನೆ, ಹೆಚ್ಚಿಸಲ್ಪಡುವವನು ಬೆಂಡ್ ಆಗು ಅಂತ ಅರ್ಥ, ತಗ್ಗು ಅಂತ ಅರ್ಥ. ಬೇರೊಬ್ಬರ ಮೇಲೆ ಹೋಗ್ಬಿಟ್ಟು ಅವನಿಗಿಂತ ನಾನು ದೊಡ್ಡವನು, ಅವನಿಗಿಂತ ನಾನು ಒಳ್ಳೆಯವನು ಬೇಡ. ನೀನು ಒಳ್ಳೆಯವನು ಆಗಿರ್ಬೋದು, ಆದ್ರೂ ಕೂಡ ತಗ್ಗು. ತಗ್ಗಿಸಲ್ಪಡುವವನು. ನೀನು ಹೆಚ್ಚಿಸ್ಕೊಳ್ತಿದ್ಯಾ ನೀನು, ನಾನು ಒಳ್ಳೆಯವನು. ತುಂಬಾ ಜನ ಹೇಳ್ತಾರೆ ನಾನ್ ದೇವ್ರ ಸೇವೆ ಮಾಡ್ತಿದ್ದೇನೆ. ಮಾಡ್ತಿದ್ಯಾ ಮಾಡ್ತಿದ್ಯಾ ಮತ್ತೆ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಸೇವೆ ಮಾಡಿದವ್ರು ಓವರ್ ಆಕ್ಟಿಂಗ್ ಮಾಡ್ತಾರ? ತಗ್ಗಿಸಿಕೊಳ್ತಾರೆ. ಸೇವೆ ಮಾಡ್ತಾನೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಇವನು 50% ಸೇವೆ ಮಾಡ್ತಿದ್ದಾನೆ, 50% ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಅಂತವನ್ನ ನಾವು ಕಂಪ್ಲೀಟ್ ಸೇವೆ ಅಂತ ಹೇಳಲಿಕ್ಕೆ ಯಾರಾದ್ರೂ ಬಂದು, ಅಂದ್ರೆ ಎಲ್ಲರೂ ಅಂತಲ್ಲ, ಅಹಂಕಾರವಾಗಿ ಡಂಬವಾಗಿ ಹೇಳ್ಕೊಳ್ತಾರಲ್ಲ, ನಾನು ಸೇವೆ ಮಾಡ್ತಿದ್ದೇನೆ ದೇವ್ರಿಗೋಸ್ಕರ, ನಾನು ಸೇವೆ ಮಾಡ್ತಿದ್ದೇನೆ ಅಂತ ಅಹಂಕಾರವಾಗಿ ತೋರಿಸ್ಕೊಳ್ಳೋದಕ್ಕೆ, ಜಂಬ ತೋರಿಸ್ಕೊಳ್ಳೋ ರೀತಿಯಲ್ಲಿ ಮಾತನಾಡ್ತಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಸೇವೆ ಮಾಡ್ತಿಲ್ಲ, ಅವ್ರ ಸೇವೆ ಮಾಡ್ತಿಲ್ಲ.